ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಸೋ ನನ್ನ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಸ್ವಲ್ಪ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೋತಾ ಇದ್ದೀನಿ. ಸೊ ಅದೇನಪ್ಪ ಅಂತ ಹೇಳಿದರೆ, ಹೇಗಿತ್ತು ಈ ನನ್ನ ಹೋಲ್ 7 months ಕಂಪ್ಲೀಟ್ ಆಗಿ ಈಗ ನನಗೆ 31 week 3 days, ಓಕೆನಾ? ದಟ್ ಮೀನ್ಸ್ 7 month ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ ಅಂತ ಅರ್ಥ. ಸೊ 32 ವೀಕಿಂದ 8 months ಸ್ಟಾರ್ಟ್ ಆಗುತ್ತೆ. ಹೇಗಿತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಸೊ ನನ್ನ ಒಂದು ನಿಮಿಷ ರೀ, ಜಾಸ್ತಿ ನಿಮ್ಮ ಹತ್ರ ನಾನು ಹೇಳಬೇಕು ಅಂದರೆ ಕಹಿ ನೆನಪೇ ನನಗೆ ಈ ಪ್ರೆಗ್ನೆನ್ಸಿಯಲ್ಲಿರೋದು. ಬಿಕಾಸ್ ಕಂಪ್ಲೀಟ್ಲಿ ಫಸ್ಟ್ ಮಂತಿಂದನೂ ಸಿಕ್ಕಾಬಟ್ಟೆ ವಾಮಿಟಿಂಗು, ಸಿಕ್ಕಾಬಟ್ಟೆ ಸುಸ್ತು, ಟಯರ್ಡ್ನೆಸ್ಸು, ಬಾಡಿ ಡಿಹೈಡ್ರೇಷನ್ನು, ಏನೇನಾಗಿಲ್ಲ ಹೇಳಿ ನನಗೆ, ಏನೇನಾಗಿಲ್ಲ. ಜ್ವರ ಬಂತು, ಕೆಮ್ಮು, ಶೀತ ಎಲ್ಲ ಒಟ್ಟೊಟ್ಟಿಗೆ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಆ್ಯಂಡ್ ದೆನ್ ಆಫ್ಟರ್ 4 months ಅಂದರೆ 3rd month ಎಂಡ್ ಆದಮೇಲೆ ವಾಮಿಟಿಂಗ್ ಎಲ್ಲ ಸ್ಟಾಪ್ ಆಯಿತು. ಊಟ ಎಲ್ಲ ಸೇರೋದಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ 4 months ಬಿದ್ದಾಗ ಒಂದು ಸ್ವಲ್ಪ ಊಟ ಎಲ್ಲ ಸೇರೋದಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮತ್ತೆ ತಿರ್ಗಾ 5th month 6th month ಅದೆಲ್ಲ ಚೆನ್ನಾಗೇ ಇತ್ತು. ಊಟ ಸ್ವಲ್ಪ ಮಾಡ್ತಿದ್ದೆ ಅಷ್ಟೇ, ಏನು ತುಂಬಾ ಏನೂ ಇಲ್ಲ. ಮೀಡಿಯಮ್ ರೇಂಜಲ್ಲಿ ಊಟ ನಂದು ಅಷ್ಟೇ. ಏನೋ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ಆದರೆ ಒಳಗಡೆಯಿಂದ ನಾನು ತುಂಬ ಒಂಥರ ಸೋತ್ ಹೋದಂಗೆ. ಹೆಂಗೆ ಅಂದರೆ ಮೇಲ್ಗಡೆ ನಾನು ನೋಡೋಕೆ ಎನರ್ಜೆಟಿಕ್ಕಾಗಿ ಅನಿಸುತ್ತೆ. ಎಲ್ಲರೂ ಹೇಳ್ತಾರೆ ಕಾಮೆಂಟ್ ಸೆಕ್ಷನಲ್ಲೆಲ್ಲ, ನೀವು ನೋಡಿದ್ರೆ ನಿಮ್ಗೆ ಅನಿಸೋದೇ ಇಲ್ಲ ನೀವು 2 ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ತಾಯಿದ್ದೀರಾ, ಒಂದು ಮಗು ಆದಮೇಲೆ ಇನ್ನೊಂದು ಮಗು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಐ ಡೋಂಟ್ ಥಿಂಕ್ ಸೊ. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೇಗಿದ್ದೆ ಅಂತ ನೀವು ಡೆಫಿನೆಟ್ಲಿ ನನ್ನ ಹಳೆ ವೀಡಿಯೋಸ್ ಯಾರು ನೋಡಿರ್ತೀರ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಎಷ್ಟು ಸರಿ ಜಯನಗರಕ್ಕೆ ಹೋಗಿದ್ದೀನಿ, ನಾನು ಎಷ್ಟು ಸರಿ ಬಸವನಗುಡಿಗೆ ಹೋಗಿದ್ದೀನಿ, ಎಷ್ಟು ಸರಿ ನಾನು JP ನಗರಕ್ಕೆ ಹೋಗಿದ್ದೀನಿ, ಪಬ್ಗಳಿಗೆ ಎಷ್ಟು ಸರಿ ಹೋಗಿದ್ದೀನಿ, ಪ್ರೆಗ್ನೆನ್ಸಿಯಲ್ಲೇ ನಾನು ಹೇಳ್ತಿರೋದು, ಕೆಫೆಗಳಿಗೆ ಎಷ್ಟು ಸರಿ ಹೋಗಿದ್ದೀನಿ. ದ ಹೋಲ್ 9 months ಪ್ರೆಗ್ನೆನ್ಸಿ ನಂದು ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆಯಿತಾ. ಬಟ್ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ನಂಗೆ ಆಚೆಗಡೆ ಹೋಗೋಕ್ಕೆ ಹೆದರಿಕೆ ನನಗೆ. ಬಿಕಾಸ್ ತುಂಬ ಸರಿ ವಾಶ್ರೂಮ್ಗೆ ಹೋಗಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಅಂದರೆ ಮೋಸ್ಟ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಮಗು ಆದಮೇಲೆ ಮೇ ಬಿ ಸರ್ವಿಕ್ಸ್ ಎಲ್ಲ ಸ್ವಲ್ಪ ಲೂಸ್ ಆಗಿರ್ಬೋದೇನೋ, ಅಥವಾ ಅದು ಐ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್. ಮತ್ತು ನನಗೆ ಲೋ ಕ್ಯಾರಿಂಗ್ ಇದೆ ಈ ಸರಿ. ಆ ಪ್ರೆಷರ್ ಏನಾದರೂ ಆ ಬ್ಲ್ಯಾಡಮ್ ಮೇಲೆ ಅಷ್ಟೊಂದು ಬೀಳ್ತಾ ಇದೆಯೇನೋ, ಅದು ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ನಾನು ಡಾಕ್ಟರ್ ಹತ್ರ ಕೇಳಲೂ ಇಲ್ಲ. ಬಟ್ ತುಂಬ ಸರಿ ನಾನು ವಾಶ್ರೂಮ್ ಯೂಸ್ ಮಾಡ್ತೀನಿ. ಸೊ ಅದೊಂದು ಹೆದರಿಕೆ ನನಗೆ. ಎಲ್ಲಾದರೂ ಹೋದಾಗ ನಂಗೆ ಅರ್ಜೆಂಟ್ ಆಗಿಬಿಟ್ರೆ ಏನಪ್ಪ ಮಾಡಲಿ ಅಂತ ಅದೊಂದು ಹೆದರಿಕೆ. ಅದು ಮೇಜರ್ ನಾನು ಈ ಪ್ರೆಗ್ನೆನ್ಸಿಯಲ್ಲಿ ನಾನು ನೋಡಿದಂಥ ಒಂದು ಡಿಫ್ರೆನ್ಸು. ಮತ್ತು ಹೊಟ್ಟೆ ಸಿಕ್ಕಾಬಟ್ಟೆ. ಮುಂಚೆ ಎಲ್ಲ ನನಗೆ ಪಾಪು ಹೋದರೆ ಏನೂ ಅನಿಸ್ತಿರ್ಲಿಲ್ಲ. ಬಟ್ ಇವಾಗೆಲ್ಲ ಪಾಪು ಹೋದರೆ ಒಂಥರ ಇರಿಟೇಟ್ ಆಗುತ್ತೆ. ಅಂದರೆ ಏನೋ ಒಂಥರ ನಿಜವಾಗ್ಲೂ ಪೇಯ್ನ್ ಆಗ್ತಿರೋ ಥರ ಫೀಲ್ ಆಗುತ್ತೆ. ನಿದ್ದೆ ಇಲ್ಲ ಒಂದು. ಆಮೇಲೆ ನೀವು ನನ್ನನ್ನು ನೋಡಿದ್ರೆ ಎಷ್ಟು ವೆಯ್ಟ್ ಲಾಸ್ ಆದೆ, 6 kg ವೆಯ್ಟ್ ಲಾಸ್ ಆಗಿದ್ದೀನಿ. ಒಂದೊಂದಲ್ಲ ನನಗೆ ಈ ಪ್ರೆಗ್ನೆನ್ಸಿಯಲ್ಲಿ ಆಗಿದಂಥದ್ದು. ಸೊ ಯಾವಾಗಲೂ ನಾವು ಏನು ಅಂದ್ಕೊತೀವಿ ಹೇಳಿ, ಫಸ್ಟ್ ಪ್ರೆಗ್ನೆಂಟ್ ಆದಮೇಲೆ ಮಗು ಆದಮೇಲೆ ಆ ಎಕ್ಸ್ಪೀರಿಯೆನ್ಸ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೆಕೆಂಡ್ ಪ್ರೆಗ್ನೆನ್ಸಿ ಓ ಮೈ ಗಾಡ್ ಇದು ಹಾಗೆ ಇರುತ್ತೆ, ಟಕ್ಕಂತ ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ ಅಂತ ನಾವು ಅಂದ್ಕೊತೀವಿ. ಬಟ್ ಡೆಫಿನೆಟ್ಲಿ ಹಂಗಿರೋದಿಲ್ಲ. ದ ಕಂಪ್ಲೀಟ್ ಹಾರ್ಮೋನ್ಸ್ ಏನಿದೆ ಅದು ನಿಜವಾಗ್ಲೂ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟಾಗಿರುತ್ತೆ, ಸಿಕ್ಕಾಬಟ್ಟೆ ಇರುತ್ತೆ. ಆ್ಯಂಡ್ ಮೆಂಟಲ್ ಹೆಲ್ತ್ನ ಈ ಮೊಮೆಂಟಲ್ಲಿ ನಾವು ಕಾಪಾಡ್ಕೊಳ್ಳೋಕ್ಕೆ ತುಂಬ ಸ್ಟ್ರಗಲ್ ಮಾಡಬೇಕು. ಅದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಬೇಬಿ ಆಗಿರುತ್ತೆ ಅಲ್ವಾ, ಫಸ್ಟ್ ಬೇಬಿಗೆ ಒಂದು 2 ವರ್ಷ 3 ವರ್ಷ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ 2 ವರ್ಷ 3 ವರ್ಷ ಗ್ಯಾಪಲ್ಲಿ 2 ವರ್ಷ ಒಂದು ಹಾಲು ಕುಡಿಸಿರ್ತೀವಿ, ಇನ್ನೊಂದೇನೋ ಮಾಡಿರ್ತೀವಿ, ನಿದ್ದೆ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಸೊ ಅದು 1 ವರ್ಷ ಗ್ಯಾಪು ಅಷ್ಟೇ. ನನ್ನದೇ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ಓನ್ಲಿ 1 year ಗ್ಯಾಪು ನನ್ನ ಪಾಪುಗೆ. ಇವಾಗ ಮೊನ್ನೆ ವರ್ಷ ಅವಳಿಗೆ 3 ವರ್ಷದ ಬರ್ಡೇ ನಾವು ಮಾಡಿದ್ದು ನವೆಂಬರಿಗಲ್ವಾ. ಸೊ ಹಾಗೆ ಅವಳಿಗೆ ನಾನು 2 ವರ್ಷ ಫೀಡ್ ಮಾಡಿದ್ದೀನಿ. ಸೊ 1 ವರ್ಷ ನನಗೆ ಗ್ಯಾಪ್ ಇದ್ದಿದ್ದು. ಆವಾಗ ನಾನು ತುಂಬ ಚೆನ್ನಾಗೆ ಗುಂಡಕ್ಕಾಗಿದ್ದೆ, ಸಖತ್ತಾಗೆ. ಅಂದರೆ ನನ್ನ ಗ್ರೂಮಿಂಗ್ ಚೆನ್ನಾಗಿ ಮಾಡ್ಕೊಂಡಿದ್ದೆ ಆ 1 ವರ್ಷ ಗ್ಯಾಪಲ್ಲಿ ನಾನು. ಅದಾದಮೇಲೆ ಮತ್ತೆ ತಿರ್ಗಾ ಪ್ರೆಗ್ನೆನ್ಸಿ ಆಯಿತು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಾನೇನು ಅಂದ್ಕೊಂಡೆ, ಬಿಡು ಫಸ್ಟ್ ಪ್ರೆಗ್ನೆನ್ಸಿ ಹೆಂಗೆ ಎಂಜಾಯ್ ಮಾಡ್ಕೊಂಡು ಹೆಂಗೆ ಸಖತ್ತಾಗಿ ಇದು ಮಾಡಿದೆ, ಇದು ಹಾಗೆ ಮಾಡಿಬಿಡ್ತೀನಿ ನಾನು, ಇದನ್ನು ಹಂಗೆ ಉಡಾಯಿಸ್ಬಿಡ್ತೀನಿ ಸಖತ್ತಾಗೆ, ಹಿಂಗೆ ಅನ್ನೋಷ್ಟು 9 months ಬಂದುಬಿಡುತ್ತೆ ನಂದು ಅಂತ ನಾನು ಹಾಗೆ ಕಿಕ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಹೋಗಿದ್ದು. ನೋಡಿದ್ರೆ 6th ವೀಕಿಂದ ಒಳ್ಳೆ
ಈ ಕೋಳಿ ಕಿತ್ತಿರೋ ಪುಕ್ಕ ಕಿತ್ತಿರೋ ಕೋಳಿ ಇರುತ್ತಲ್ಲ ಹಂಗಾಗ್ಬಿಟ್ಟಿದೆ ನಾನು. ಐ ಸ್ವೇರ್ ನಂಗೆ ನನ್ನನ್ನೇ ನೆನೆಸ್ಕೊಂಡು ನಗು ಬರುತ್ತೆ ಸಮ್ಟೈಮ್ಸ್. ಆಮೇಲೆ ಈ ನಡುವೆ ಅಂತೂ ಏನಾಗ್ಬಿಟ್ಟಿದೆ ಅಂದರೆ ಸೋಮು ಮೊನ್ನೆ ಅದೇ ಹೇಳ್ತಾಯಿದ್ರು, ನಿಂಗಂತೂ ಈ ಪಾಪು ಡೆಲಿವರಿ ಆಗಿಬಿಟ್ರೆ ಸಾಕಾಗ್ಬಿಟ್ಟಿದೆ ಅಲ್ಲ, ನಿಂಗೆ ಅಷ್ಟು ನೀನು ಟಯರ್ಡ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ತಾಯಿದ್ರು. ಡೆಫಿನೆಟ್ಲಿ ಹೌದು. ನನಗೆ ಇನ್ನೊಂದು ಏನಂದರೆ ಫಸ್ಟ್ ಮಗುನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಪಾಪುದು ಸ್ಕೂಲಿಗೆ ಕಳಿಸ್ಬೇಕು, ಮತ್ತು ಅವಳಿಗೆ ಇವಾಗ ಹುಷಾರಿಲ್ಲ ಅಂತ ಹೇಳಿದ್ರೆ ಮೊನ್ನೆ ಎಲ್ಲ ಹುಷಾರಿಲ್ಲ, ಕಂಪ್ಲೀಟ್ 1 ವೀಕು ನಿದ್ದೆ ಇಲ್ಲ. ಯಾಕಂದರೆ ಅವಳಿಗೆ ನಾವು ಕೆಮ್ಮೋದಕ್ಕೆ ಬಿಡಲ್ಲ ನೈಟು ಹೊತ್ತು. ನಾನು ಸೋಮು ಪಕ್ಕದಲ್ಲೇ ಇರ್ತೀವಿ. ಎದ್ದು ಅವಳು ಒಂದು ಸರಿ ಕೆಮ್ಮಿದ ತಕ್ಷಣ ಅವಳಿಗೆ ನಾವು ಕೂರಿಸ್ಕೊಂಡು ಹಿಂಗೆ ಬೆನ್ನು ತಟ್ಟೋದಾಗಲಿ ಇನ್ನೊಂದೇನಾದರೂ ಮಾಡ್ತಿರ್ತೀವಿ. ಅಂದರೆ ಕೆಮ್ಮು ಬಂದುಬಿಟ್ರೆ ಮತ್ತೆ ಎಲ್ಲಿ ವಾಮಿಟ್ ಮಾಡಿಬಿಡ್ತಾಳು ಅವಳು ಅಂತ ಹೆದರಿಕೆಗೆ. ಅಷ್ಟು ಅಂದರೆ ಸೋಮುನೂ ಅಷ್ಟೇ, ಅವಳಿಗೆ ಎಲ್ಲೇ ಇರಲಿ ಒಂದು ಸರಿ ಕೆಮ್ಮು ಹಾಕಿದ ತಕ್ಷಣ ಎದ್ಬಿಡ್ತಾರೆ ಅವರು, ಹೋಗ್ಬಿಡ್ತಾರೆ ಅವಳ ಹತ್ರ. ಆ ರೀತಿ ಆ ನೆಬ್ಲೈಸೇಷನ್ ಕೊಡೋದು, ಸ್ಟೀಮ್ ಕೊಡೋದು, ಆ ಮೆಡಿಸಿನ್ಸ್ ಕೊಡೋದು, ಎಷ್ಟು ನಮಗೆ ಹಿಂಸೆ ಅನ್ನಿಸ್ತಿರುತ್ತೆ ಅಂತ ಹೇಳಿದರೆ ಅದು ಮೆಂಟಲ್ ಹೆಲ್ತ್. ಬೇರೆಯವ್ರು 1000 ಮಾತಾಡ್ತಾರೆ, ಲೇಟಾಗಿ ಎದ್ದೇಳ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಅವ್ರು ಯಾರು ಬಂದು ಏನು ಮಧ್ಯರಾತ್ರಿ ಮಗು ಹತ್ರ ಆಗಲಿ ಇನ್ನೊಂದು ಮಾಡೋದ್ರಾಗಲಿ ಯಾರೂ ನೋಡ್ಕೊಳ್ಳಲ್ಲ ಗೈಸ್. ನಾನು ಹೇಳ್ತೀನಿ ನೋಡಿ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತೀನಿ. ಯಾರು 2 ಮಕ್ಕಳು ಮಾಡ್ಕೊಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ, ಡೆಫಿನೆಟ್ಲಿ ನಿಮ್ಮ ಕೈಲಿ ಆದರೆ ಮಾತ್ರ ನೀವು ಮಾಡ್ಕೊಳ್ಳಿ. ಯಾರನ್ನೂ ನೆಚ್ಕೊಂಡು ಅವ್ರು ನೋಡ್ಕೊತಾರೆ ಇವ್ರು ನೋಡ್ಕೊತಾರೆ, ಯಾರು ನೋಡ್ಕೊಳ್ಳೋದು, ನಾಟ್ ಇವನ್ ಯುವರ್ ಓನ್ ಮದರ್, ಯಾರೂ ನೋಡ್ಕೊಳ್ಳಲ್ಲ. ಬೆಳಗ್ಗೆ ಟೈಮ್ ಆಟ ಆಡ್ಸೋದು ಅದೆಲ್ಲ ಓಕೆ, ಬಟ್ ನೈಟ್ ಡ್ಯೂಟಿ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಈ ಥರ ಜ್ವರ ಬಂದಾಗ ಆಮೇಲೆ ಅವಾಗೆಲ್ಲ ಮಗು ಕೇಳೋದು ನಿಮ್ಮನ್ನೇ, ಇನ್ಯಾರನ್ನೂ ಅದು ಹಚ್ಕೊಳ್ಳೋದು ಇಲ್ಲ, ಇನ್ಯಾರನ್ನೂ ಅದು ಕೇಳೋದು ಇಲ್ಲ. ಸೊ 2 ಮಗು ಮಾಡ್ಕೊತಿದ್ದೀರಾ ಅಂತ ಹೇಳಿದ್ರೆ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಎಲ್ಲನೂ ನೀವೇ ಖುದ್ದಾಗಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋ ಕೇಪಬಿಲಿಟಿ, ಕಾನ್ಫಿಡೆನ್ಸು ಇದ್ದರೆ ಮಾತ್ರನೇ ಮಾಡ್ಕೊಳ್ಳಿ. ನನ್ನನ್ನು ನೋಡಿಕೊಂಡ್ರೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಪ್ಪ, ಇದನ್ನೆಲ್ಲ ನಾನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಆ ಥರ ಫೀಲ್ ಆಗುತ್ತೆ. ಇವಾಗ ಆ ಪಾಪು ಒಂದು ನರಳ್ತಾಲ್ ಮಲ್ಕೊಂಡಿದ್ರೆ ನಿಮಗೆ ನೈಟ್ ನಿದ್ದೆ ಹೆಂಗೆ ಬರುತ್ತೆ? ಒಂದು ಕೆಮ್ಮೆ ಆಗಲಿ ಒಂದು ಶೀತನೇ ಆಗಲಿ ಅಲ್ವಾ, ಅದು ಬೇರೆಯವ್ರಿಗೆ ಹಂಗೆ ಅನ್ಸುತ್ತೆ, ಇದೆಲ್ಲ ನಾರ್ಮಲ್ ಫ್ಲೂ ಅಲ್ವಾ ಅಂತ ಫೀಲ್ ಆಗುತ್ತೆ. ಬಟ್ ಅವ್ರು ನಿದ್ದೆ ಮಾಡಿದ್ರೆ ಆ ಶೀತ ಎಲ್ಲ ಬರ್ತಾ ಇದ್ದರೆ ಅದು ಹೆಂಗೆ ಮಲ್ಕೋತೀರಾ? ಈಗ ಹಸ್ಬೆಂಡ್ ಪಾಪ ಅವ್ರು ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು, ಅವ್ರಗಳ ಮೇಲೆ ನಾವು ಏನೂ ಹೇರೋಕ್ಕಾಗಲ್ಲ, ಹಿಂಗೆ ಮಾಡು ಹಂಗೆ ಮಾಡು ಅದು ಮಾಡು ಅಂಥದ್ರಲ್ಲಿ ಪಾಪ ಸೋಮು ಎಷ್ಟೊಂದು ಸಲ ಅವರು ನೈಟೆಲ್ಲ ಕೆಲಸ ಇರುತ್ತೆ. ಒಂದೊಂದು ಸರಿ 2 ಗಂಟೆ 3 ಗಂಟೆಗೆಲ್ಲ ಅಷ್ಟರವರೆಗೂ ಕೆಲಸ ಮಾಡಿ ನನ್ನ ಮಗಳನ್ನ ಅವರು ಟೇಕ್ ಕೇರ್ ಮಾಡ್ತಾಯಿದ್ರು. ಐ ಸ್ವೇರ್ ಆನೆಸ್ಟ್ಲಿ ಅವ್ರ ಥರ ಒಂದು ಅಷ್ಟು ಸೆನ್ಸಿಬಲಾಗಿ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡೋ ಪರ್ಸ್ನಾಲಿಟಿ ನಾನು ಎಲ್ಲೂ ನೋಡಿಲ್ಲ ನಿಜವಾಗ್ಲೂ. ನನ್ನ ಮಗಳು ಒಂದು ಸ್ವಲ್ಪ ಏನಾದರೂ ಒಂದು ಚೂರು ಕೆಮ್ಮು ಶೀತ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಅವ್ರದ್ದು, ಅವಳಿಗೇನೂ ಆಗಬಾರ್ದು ಅವಳು ಕೆಮ್ಮಲೂಬಾರ್ದು ಅನ್ನೋ ಥರ ಅವ್ರದ್ದು ಲೆಕ್ಕಾಚಾರ. ಹಾಗೆ ಅಂದರೆ ಮೆಡಿಸಿನ್ಸ್ ನಾವು ಜಾಸ್ತಿ ಕೊಡೋದಕ್ಕಿಂತ ಈ ಸ್ಟೀಮ್ ಕೊಡೋದು ಮತ್ತು ನೆಬ್ಲೈಸೇಷನ್ ಎಲ್ಲ ಕೊಡೋದ್ರಿಂದ ಒಂದು ಸ್ವಲ್ಪ ವರ್ಕ್ ಆಗುತ್ತೆ, ಓರಲ್ ಮೆಡಿಕೇಷನ್ಸ್ಗಿಂತ ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಆ ರೀತಿ ಮೆಂಟಲ್ ಹೆಲ್ತ್ ತುಂಬ ಹಾಳಾಗುತ್ತೆ ಗೈಸ್. ನನಗೆ ಅದೇ ಹೇಳ್ತಿದ್ದೀನಲ್ಲ, ನನಗೆ ಈ ಮಗು ಯಾವಾಗ ಡೆಲಿವರಿ ಆಗುತ್ತೋ ಅದು ಏನು ಕತೆನೋ ಅಷ್ಟು ಕಾಯ್ತಾ ಇದ್ದೀನಿ ನಾನಂತೂ. ಬೇಗ ಆಗಿಬಿಟ್ರೆ ಆಮೇಲೆ ಏನೋ ಒಂದು ಮಾಡ್ಕೊಂಡು ಹೋಗೋಣ ಹಾಗೆ ಹಿಂಗೆ ಅನ್ನೋ ಥರ. ಬಟ್ ಐ ಡೋಂಟ್ ಥಿಂಕ್ ಸೊ, ಅದು ಯಾವುದೂ ಸ್ಮೂತಾಗಿರಲ್ಲ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗ್ತಾಯಿದೆ. ಸೆಕೆಂಡ್ ಪ್ರೆಗ್ನೆನ್ಸಿ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಯಾರು ನಂತರ ಇಷ್ಟು ಇಂಡಿಪೆಂಡೆಂಟಾಗಿ ನೋಡಿ ಹೆಂಗೋ ಒಂದು ಬೆಳೆಸೋದಾದರೆ ಓಕೆ, ಸ್ವಲ್ಪ ಪರ್ಟಿಕ್ಯುಲರ್ ಇರ್ತೀವಿ. ಈಗ ನನ್ನ ಮಗುಗೆ ಚೆನ್ನಾಗಿ ಇದು ಮಾಡಬೇಕು, ನನ್ನ ಮಗುನೊಂದು ಇದಕ್ಕೆ ಚೆನ್ನಾಗಿ ಬೆಳೆಸ್ಬೇಕು, ಒಳ್ಳೆ ಸ್ಕೂಲ್ಗೆ ಹಾಕಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಥರ ಬೆಳೆಸ್ಬೇಕು, ಒಳ್ಳೆ ಬುದ್ಧಿ ಕಲಿಸ್ಬೇಕು, ಹೀಗೆಲ್ಲ ಅದು ಕಾಂಪ್ಲಿಕೇಟೆಡ್ ಪ್ಯಾರೆಂಟಿಂಗ್ ಇದ್ದಾಗ ಡೆಫಿನೆಟ್ಲಿ ನಮಗೆ ಇಂಟ್ರೆಸ್ಟು ಬರಲ್ಲ. 2ನೇ ಮಗು ಸುಮ್ಮನೆ ಮಾಡ್ಕೊಳಕ್ಕಾಗಲ್ಲ, ಸುಮ್ಮನೆ ಇದು ಮಾಡೋಕ್ಕಾಗಲ್ಲ, ಹಾಗೆ ಆ ಥರ ಯೋಚನೆ ಮಾಡಿಬಿಡ್ತೀವಿ. ಹೆಂಗೋ ಒಂದು ಬೆಳ್ಕೊಳ್ಳಿ ಬಿಡಪ್ಪ ಅಂತ ಹೇಳೋರಿಗೆ ಅದು ಏನೂ ಅನಿಸಲ್ಲ, ಏನು ಇಷ್ಟು ಕಾಂಪ್ಲಿಕೇಟೆಡಾ ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ನನ್ನ ಪ್ರಕಾರ ಅದು ತುಂಬ ಒಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ಅಂತ ನನಗನ್ಸುತ್ತೆ. ಹಾಗೆ ಸೊ ನಾನು ಹಾಫ್ ಆಫ್ ದಿ ಪರ್ಸನ್, ಒಂದು 50 to 80% ನಿಜವಾಗ್ಲೂ ಕುಗ್ಗೋಗಿದ್ದೀನಿ ಅಂತಲೇ ಹೇಳ್ಬೋದು. ನಾಟ್ ಎನರ್ಜೆಟಿಕ್. ನಿಮಗೆ ಏನು ನಾನು ಕಾಣಿಸ್ತಾ ಇದ್ದೀನಿ ಅದು ನಾನು ಇವಾಗ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆ ಥರ ನಾನಿಲ್ಲ, ಅಷ್ಟೊಂದು ಕುಗ್ಗೋಗಿದ್ದೀನಿ. ಅದ್ರ ನಡುವೆ ಇಲ್ಲಿ ಫ್ಯಾಮಿಲಿ ಇದನ್ನು ಟೇಕ್ ಕೇರ್ ಮಾಡಬೇಕು, ಇನ್ನೊಂದೇನೋ ಕೆಲಸಗಳಿದ್ರೆ ಎಲ್ಲನೂ ನಾನೇ ಹ್ಯಾಂಡಲ್ ಮಾಡಬೇಕು. ಅದೆಲ್ಲ ಇದ್ದಾಗ
ಒಂದು ಸ್ವಲ್ಪ ನೀವೇ ಯೋಚನೆ ಮಾಡಿ ಹೆಂಗಿರ್ಬೋದು ಅಂತ ಹೇಳಿಬಿಟ್ಟು. ಆ ರೀತಿ ಆರಾಮಾಗಿದ್ದಿರಲ್ಲ, ಏನು ನಿಮಗೆ ಚಿಂತೆ ನಿಮ್ಗೆ ಅನ್ನಿಸ್ಬೋದು. ಯಾರು ಯಾರ ಲೈಫಲ್ಲೂ ಯಾರು ಆರಾಮಾಗಿರಲ್ಲ. ಎಲ್ರಿಗೂ ಅವ್ರವ್ರದ್ದೇ ಕೆಲಸಗಳಿರುತ್ತೆ, ಎಲ್ರಿಗೂ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಆ ರೀತಿ ನನ್ನ ಒಂದು ಈ ಇಷ್ಟು ದಿನದ ಪ್ರೆಗ್ನೆನ್ಸಿ ಜರ್ನಿ ಈ ರೀತಿ ಇತ್ತು. ನೋಡೋಣ ಮುಂದೆ. ಇವಾಗ 8 ಮಂತ್ಸ್ 32 ವೀಕಿಗೆ ಬಿದ್ದ ಮೇಲಿಂದ ಏನಾಗುತ್ತೆ. ಅಫ್ಕೋರ್ಸ್ ಇನ್ನೊಂದು ಮಂತ್ ಅಷ್ಟೇ ಅಲ್ವಾ, ಹೆಂಗೋ ಮುಂದೆ ತಳ್ಳಿಬಿಟ್ಟು ಒಂದು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಗೆಸ್ ನೀವೆಲ್ಲ ನಾನು ಹೇಳಿದ ಪಾಯಿಂಟ್ನ ಒಪ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆಯೇ. ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಇಲ್ಲೇ ಶಾಪಿಂಗ್ ಹಾಗೆ ಶಿವರಾತ್ರಿ ಹಬ್ಬದ್ದು ಹಾಗೆ ಅದರ ಹಿಂದಿನ ದಿನದ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ. ಜಾಗರಣೆ ಆವಾಗ ಮಾಡ್ತಾಯಿದ್ವಿ, ಡೆಫಿನೆಟ್ಲಿ ಇವಾಗಿಲ್ಲ. ಆ ಥರದ್ದು ಯಾವುದು ನಾನು ಈ ಬೆಂಗಳೂರಿಗೆ ಬಂದಮೇಲಂತೂ ನಾನು ಯಾವತ್ತೂ ಮಾಡಿಲ್ಲ. ಆ್ಯಂಡ್ ಈ ಕಡೆ ಯಾರನ್ನೂ ಮಾಡೋರನ್ನೂ ನಾನು ನೋಡಿಲ್ಲ. ಓನ್ಲಿ ನಾನು ಸದ್ಗುರು ಅವ್ರದ್ದು ಲೈವ್ ಮಾತ್ರ ಒಂದು 12ವರೆಗೂ ನೋಡ್ತಾ ಇದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾರೂ ಇಲ್ಲೆಲ್ಲ ಜಾಗರಣೆ ಮಾಡಿದ್ದು ಅದೆಲ್ಲ ನೋಡಿಲ್ಲ. ಇವಾಗ ಸ್ವಲ್ಪ ಕ್ರೋಮಾಗಿ ಬಂದಿದ್ವಿ, ಅಕ್ಕ ಬಾವ ಬಂದಿದ್ದರು ಇಬ್ಬರು. ಅವರು ಫೋನ್ ಚೇಂಜ್ ಮಾಡಬೇಕಿತ್ತು, ಭಾವನ ಫೋನ್ ಹಳೇದಾಗಿತ್ತು, ಹಾಗಾಗಿ ಫೋನ್ ಚೇಂಜ್ ಮಾಡಬೇಕಿತ್ತು ಅಂತ ಹೇಳಿ ಕ್ರೋಮಾಗಿ ಬಂದ್ವಿ. ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ ಇವಾಗ. ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ರು ಒಂದು ಫೋನು, ಅದ್ರ ಮೇಲೆ ಯಾವುದಾದ್ರೂ ಬೇರೆ ಬೇರೆದೆಲ್ಲ ಇದ್ದರೆ ನೋಡೋಣ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾಯಿದ್ರು. ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು, ಹಾಗಾಗಿ ಕೂತ್ಕೊಂಡಿದ್ದೆ. ಈಗ ಏನಾಗ್ತಿದೆ ಅಂದರೆ ತುಂಬ ಹೊತ್ತು ನಾನೇನೋ ನಿಂತ್ಕೊಂಡೆ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಸೊಂಟ ನೋವು ಬರುತ್ತೆ, ಅದಾದಮೇಲೆ ಕಾಲು ನೋವು ಸ್ಟಾರ್ಟ್ ಆಗುತ್ತೆ. ಅದೊಂದು ಪ್ರಾಬ್ಲಮ್ಮು. ಆಲ್ಸೋ ನನಗೆ ತುಂಬ ಪದೇ 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 ಯೂರಿನ್ ಪಾಸ್ ಮಾಡಬೇಕು ಅಂತ ಫೀಲ್ ಆಗುತ್ತೆ. ಸೊ ವಾಶ್ರೂಮ್ ಹೋಗಲೇಬೇಕು ಅನ್ನೋ ಥರ ಆ ಭಯಕ್ಕೆ ನಾನು ಎಲ್ಲೂ ಆಚೆಗಡೆ ಹೋಗ್ತಾಯಿಲ್ಲ ಇವಾಗ ಅಂತೂ. ಸೊ ಇವಾಗ ನನಗೆ ಅಲ್ಲಿ ಸುಮಾರು ಟೈಮ್ ಆಗುತ್ತಲ್ವ ಫೋನ್ ಪರ್ಚೇಸ್ ಮಾಡಿದಾಗ, ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಅದು ಇದು ಏನೇನೋ ಇರುತ್ತೆ ಕತೆ. ಅದಕ್ಕೆ ಪಕ್ಕದಲ್ಲೇ ಪೋಲಾರ್ ಬೇರ್ ಇತ್ತು, ಬಾ ಪಾಪು ಎಲ್ಲ ತಿನ್ಕೊಂಬೋಣ ಅಂತ ಹೇಳ್ಬಿಟ್ಟು ನಾನು ಅಕ್ಕ ಮತ್ತು ಪಾಪು 3 ಜನನೂ ಬಂದುಬಿಟ್ವಿ. ಪೋಲಾರ್ ಬೇರಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಬರೋಷ್ಟರಲ್ಲಿ ಅಲ್ಲೆಲ್ಲ ಕೆಲಸ ಮುಗ್ದಿರುತ್ತೆ. ಸೊ ಹಾಗಾಗಿ ಬಂದ್ವಿ. ಆಮೇಲೆ ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಊಟ ರೆಡಿಯಾಗಿತ್ತು, ಹಬ್ಬದ ಊಟ. ಏನೇನು ಮಾಡಿದ್ವಿ ಅಂದರೆ ಪಾಯಸ, ಕೋಸಂಬರಿ, ಹಪ್ಪಳ, ಅದಾದಮೇಲೆ ಉಪ್ಪಿನಕಾಯಿ, ಮತ್ತು ಅದಾದಮೇಲೆ ಅನ್ನ, ಸಾಂಬಾರು, ಪಲ್ಯ, ರಸಮ್ಮು, ಒಂದು ಎಲ್ಲ ಹಾಕಿ ಕಾಳು ಪಲ್ಯ ಮಾಡಿದ್ವಿ. ಅದಾದಮೇಲೆ ಮಜ್ಜಿಗೆ ಇದೆಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ವಡೆನೂ ಸಹ ಇತ್ತು. ಮೆಣಸಿನ್ಕಾಯಿ ತೋರ್ಸೋದು ಏನದು? ಯಾವ ಚಾಕ್ಲೇಟ್? ಹಾಂ, ಯಾವ ಚಾಕ್ಲೇಟ್? ಮಿಲ್ಕಾ? ಓಪನ್ ಆಗಿದೆ ಅಮ್ಮ ಆಲ್ರೆಡಿ. ಎಲ್ಲ ನೋಡು, ಓಪನ್ ಆಗ್ಬಿಟ್ಟಿದೆ. ನನ್ನ ಸೀಮಂತದ್ದು ಸೋಮದ ಒಂದು ಶಾಪಿಂಗ್ ಬ್ಯಾಲೆನ್ಸ್ ಇತ್ತು, ಹಾಗಾಗಿ ರಾಮರಾಜಿಗೆ ಹೋಗ್ಬಿಟ್ಟು ಅವ್ರದ್ದು ತೊಗೊಂಡು ಬಂದ್ವಿ. ಅವ್ರಿಗೆ ರೇಷ್ಮೆ ಪಂಚೆ ಮತ್ತು ಶಲ್ಯ ಆ ಥರದ್ದು. ಇದು ಸೈಜ್ ಫಸ್ಟ್ ನೋಡ್ತಾ ಇದ್ದಾರೆ. ಅದಾದಮೇಲೆ ಇಲ್ಲೇನು ತುಂಬ ಹೊತ್ತು ತೊಗೊಳ್ಳಲ್ಲ ಶಾಪಿಂಗಿಗೆ, ಅಲ್ಲೆಲ್ಲ ರೆಡಿ ಇರುತ್ತೆ, ಕಲರ್ಸ್ ರೆಡಿ ಇರುತ್ತೆ. ನಿಮ್ಗೆ ಯಾವ್ದು ಪರ್ಟಿಕ್ಯುಲರ್ ಕಲರ್ ಬೇಕು ಅಂದರೆ ಅದು ಸಿಗುತ್ತೆ. ಆಮೇಲೆ ಪ್ಯೂರ್ ಸಿಲ್ಕ್ ಒಂದು ಬರುತ್ತೆ ಇವ್ರ ಹತ್ರ, ಅದು ಹೈಯೆಸ್ಟ್ ಕಾಸ್ಟ್ 48,000 ರುಪೀಸ್ದು. ಸೊ ಅದು ತುಂಬ, ಅದು ಕ್ವಾಲಿಟಿನೇ ಬೇರೆ ಥರ ಇರುತ್ತೆ ನಿಜವಾಗ್ಲೂ. ಇಟ್ಸ್ ವೆರಿ ವೆರಿ ನೈಸ್. ಸೋಮುಗೆ ಮದುವೆಗೆ ನಾವು ಪ್ಯೂರ್ ಸಿಲ್ಕ್ ತೊಗೊಂಡಿದ್ವಿ, ಅದನ್ನು ಕೂಡ ತುಂಬ ಜಾಸ್ತಿ ಪ್ರೈಸಲ್ಲಿತ್ತು. ಈ ಸರಿಗೇನು ಬೇಡ ಅಂತ ಫೀಲ್ ಆಯಿತು, ಯಾಕಂದರೆ ಅದನ್ನೇ ಇದು ಮಾಡಿಕೊಂಡ್ರೆ ಡ್ರೈ ಕ್ಲೀನಿಂಗ್ ಎಲ್ಲ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಒಂದು ಇರಲಿ ಎಕ್ಸ್ಟ್ರಾ ಬೇರೆ ಅಂತ ಹೇಳಿಬಿಟ್ಟು, ಯಾಕಂದರೆ ಪಾಪುದು ಕಂಪ್ಲೀಟ್ ಗೋಲ್ಡ್ ಕಲರ್ ಬರ್ತಾಯಿದೆ ಡ್ರೆಸ್ಸು, ಹಾಗಾಗಿ ಸೋಮು ಮತ್ತು ಪಾಪು ಇಬ್ಬರದು ಟ್ವಿನ್ ಆಗುತ್ತೆ ಕಲರು. ನಂದು ಗ್ರೀನ್ ಇರುತ್ತೆ. ಸೊ ಎರಡಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಆ ಕಲರ್ನ ಚೂಸ್ ಮಾಡಿರೋದು. ಇದು ಕಂಪ್ಲೀಟ್ ಗೋಲ್ಡ್ ಕಲರು.
ಏನ್ ಮಾಡ್ತಿದ್ಯಾ ದಕ್ಷಿಣ? ಫೇಸ್ ವಾಶಾ? ಚಿಂಟು ಹೊರಟ ಊರಿಗೆ. ನನ್ನ ತಮ್ಮ ಬಂದಿದ್ದ ಊರಿಂದ ಏನೋ ಕೆಲಸದ ಮೇಲೆ, ಮತ್ತು ಇವಾಗ ವಾಪಸ್ ಹೋಗ್ತಾ ಇದ್ದಾನೆ. ಏನಂತ ಹೇಳಿದ್ರೆ ಎಲ್ಲ ನಮ್ಮ ಕಸಿನ್ ಗ್ಯಾಂಗ್ ಜೊತೆ ಸೇರ್ಕೊಬಿಟ್ಯ ನೀವು. ಅವನಿಗೂ ಚೆನ್ನಾಗಿ ಅನಿಸ್ತದೆ. ಇವರೆಲ್ಲ ಹೆಂಗೆ ತರಲೆ ಮಾಡ್ತಾರೆ, ಹೆಂಗೆ ಮಾತಾಡ್ತಾರೆ, ಅದೆಲ್ಲ ಈ ವಿಡಿಯೋದಲ್ಲಿ ಒಂದು ಕ್ಲಿಪ್ಪಿಂಗ್ ನಿಮ್ಮ ಹತ್ರ ಸಿಗತ್ತೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ನೈಸ್ ಟೈಮ್. ಕಸಿನ್ಸ್ ಎಲ್ಲ ಕುತ್ಕೊಂಡು ಈ ಥರ ಮಾತಾಡ್ತಿರೋದು. ಚಿಂಟು ಬಂದಿದ್ನಲ್ಲ, ಅದಕ್ಕೇ ಅವನನ್ನು ಕಿರಣ್ ಅವ್ರ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದ. ಅವನಿಗೆ ಏನಂತ ಹೇಳಿದ್ರೆ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನೇ ಆಗುತ್ತೆ ಅವನದು ಕೆಲಸ ಅಲ್ಲ. ಅದಕ್ಕೆ ಊರಿಗೆ ಹೋಗಕ್ಕೆ ಮುಂಚೆ ಬಾ ನಮ್ಮ ಮನೆಗೆ ಅಂತ ಇನ್ವೈಟ್ ಮಾಡಿದ್ದ ಕಿರಣ್. ಹಾಗಾಗಿ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹಾಗೆ ಬಂದು ಇಲ್ಲಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ. ಚಿಂಟುನ ನೀವು ನನ್ನ ವೀಡಿಯೋದಲ್ಲಿ ನೋಡಿರ್ಲಿಕ್ಕೆ ತುಂಬ ಕಮ್ಮಿ ಆ್ಯಕ್ಚುಲಿ. ನಮ್ಮಪ್ಪ ಇದ್ದಾರಲ್ಲ, ನಮ್ಮಪ್ಪನ ಕೊನೆ ತಂಗಿ ಮಗ ಚಿಂಟು. ಹಾಗಾಗಿ ಅವನು ಸಾಮಾನ್ಯ ಇಲ್ಲಿಗೆ ನಮ್ಮ ಮನೆಗೇನು ಜಾಸ್ತಿ ಬಂದೂ ಇಲ್ಲ. ಯಾವಾಗೋ ಒಂದು 2-3 ಟೈಮ್ ನೀವು ನೋಡಿರ್ತೀರ ನನ್ನ ವೀಡಿಯೋದಲ್ಲಿ ಅಷ್ಟೇ. ಅದರ್ವೈಸ್ ಅವನು ಕೆಲಸ ಮಾಡ್ತಾನೆ, ಹಾಗಾಗಿ ಅವನು ಎವ್ರಿಡೇ ಬ್ಯುಸಿ ಇರ್ತಾನೆ. ಅವನು ಯಾವಾಗಲೂ ಇಲ್ಲಿಗೆ ಪದೇ ಏನು ಬರೋದು ಆ ಥರದ್ದೆಲ್ಲ ಏನೂ ಇಲ್ಲ. ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಹಾಗಾಗಿ ಯಾವಾಗಾದ್ರೂ ನಾವು ಏನಾದರೂ ಫಂಕ್ಷನ್ಗೆಲ್ಲ ಇನ್ವೈಟ್ ಮಾಡಿದ್ರೆ ಆ ಟೈಮಲ್ಲಿ ಅಷ್ಟೇ. ಅಫ್ಕೋರ್ಸ್ ಈ ಮಧ್ಯ ನಾವು ಮಾತಾಡಿರೋಂಥ ಎಲ್ಲ ಕಾನ್ವರ್ಸೇಷನ್ನು ಹಾಗೆ ಹಾಕೋಕ್ಕಾಗಲ್ಲ, ಬಿಕಾಸ್ ತುಂಬ ಗಾಸಿಪ್ಪು ಮಾಡಿರ್ತೀವಿ ಅಲ್ವಾ. ಅದಕ್ಕೋಸ್ಕರ ಕೆಲವೊಂದನ್ನು ಹಾಕಿದ್ದೀನಿ, ಕೆಲವೊಂದನ್ನು ನೀವು ನೋಡ್ಬೋದು. ಇಲ್ಲಿ ಸ್ವಲ್ಪ ಹೊತ್ತು ಹೀಗೆ ಏನೋ ಡಿಸ್ಕಷನ್ ಆಗ್ತಾಯಿತ್ತು, ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಆ ರೀತಿ ಕೊನೆಯಲ್ಲಿ ನಮ್ಮ ಪಾಪುನೂ ವಿಡಿಯೋ ಮಾಡ್ತಾಳೆ ನಮ್ಮದೆಲ್ಲ, ನೀವು ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ವಿಡಿಯೋ ತುಂಬ ಮಜಾ ಇರುತ್ತೆ, ಕೊನೆಯವರೆಗೂ ಸ್ಕಿಪ್ ಮಾಡ್ದಿರ ನೋಡಿ, ಓಕೆನಾ? ನಿಮ್ಮನ್ನ ಕರ್ದೇ ಕರೀತೀನಿ. ನಮ್ದು 5 ದಿನ ನೋಡಿ ದೀಪು ಹೇಗೆ ಹೇಳ್ತಿದ್ದಾರೆ. ಅಣ್ಣ ನೋಡಿ ಅಣ್ಣ, ಲಕ್ಕಿ ಅಲ್ವಾ ಅಣ್ಣ ನನ್ನ ಹಸ್ಬೆಂಡ್. ನಾನೇನು ಬೇಡ ಹೇಳಿ ಅದೇ ದರ್ಶನ ಪುಣ್ಯ ನಿಮಗೆ ಗೊತ್ತಿಲ್ಲ ನನ್ನ ಬಿಡಿ, ಕೇಳಿ ಸೋಮಣ್ಣ ನಂಗೆಲ್ಲ ಗೊತ್ತಿದೆ. ಪ್ರಾಮಿಸ್ ಮಾಡಿದ್ರಿ ಅಣ್ಣ, ಯಾರಿಗೂ ಹೇಳ್ಬಿಟ್ಟಿಲ್ಲ. ಹೇಳ್ರಿ ಈಗ ಹಿಸ್ಟ್ರಿ ಹೇಳ್ರಿ ಸಾಕು. ಹಿಸ್ಟ್ರಿ ಅಂದ್ರೆ ನಿನ್ ಪ್ರಕಾರ ಏನ್ ಹಿಸ್ಟ್ರಿ? ನೀವ್ ಹೇಳ್ರಿ ಅಂದಿದ್ದು. ಅವು ಏನಿಲ್ಲ ಪಾಪ, ಹಳ್ಳಿಯಿಂದ ಬಂದಿರೋದು ಪಾಪ, ತುಂಬಾ ಕೆಲಸ ಕಷ್ಟಪಟ್ಟು ಅವ್ರ ಅಮ್ಮ ಸಾಕಿರೋದು. ಅವ್ರನ್ನೆಲ್ಲ ತೋರ್ಸೋ, ಯಾರಿಗೂ ಫ್ಲರ್ಟ್ ಮಾಡಿಲ್ಲ, ಒಳ್ಳೆ ಹುಡುಗಿ, ಇದೊಂದು ಹೇಳ್ಬೋದು. ನಾ ಅದೇ ಹೇಳ್ತೀರಾ, ನನ್ನ ಇಷ್ಟ ಹೇಳ್ತೀನಿ ಅಂತಾನೆ ಅಣ್ಣ. ಡೇರಿಂಗ್ ಆಗಿ ಹೇಳ್ಬೋದು. ನನ್ ಗಂಡ ಫುಲ್ ಅಕ್ಕಿ ಯಾರು ಫ್ಲರ್ಟ್ ಮಾಡಿರ್ತಾರೆ. ಹೆಂಗ್ ನನಗೆ ಏನ್ ಗೊತ್ತಣ್ಣ, ಒಂದೆರಡು ಸರ್ತಿ ಮಾತಾಡ್ಸಿದ ತಕ್ಷಣ ನೆಕ್ಸ್ಟ್ ಮಾಡಿದಿರೋರೆಲ್ಲ ಒಳ್ಳೆಯವರಂತಲ್ಲ. ಒಳ್ಳೆಯವ್ರು ಅಂತಲ್ಲ, ಒಳ್ಳೆಯವ್ರು ಅನ್ಸುತ್ತೆ. ಈಗ ನಂಗೆ ಮಾತಾಡ್ಸಿದ ತಕ್ಷಣ ನೆಕ್ಸ್ಟ್ ಡೇ ಡೇಟಿಂಗ್ ಕಟ್ಬಿಡೋದು ನನಗೆ. ಯಾರು ಅಲ್ಲೊಂದು ಐಟಮ್ ಚೆನ್ನಾಗಿರುತ್ತೆ, ಇಲ್ಲೊಂದು ಐಟಮ್ ಚೆನ್ನಾಗಿರುತ್ತೆ, ಏನ್ ಮಾಡ್ತೀರಾ? ಅದು ಐಟಮ್, ಇದು ಪರ್ಸನ್. ನೀವು ಪರ್ಸನ್ ಆಯ್ತು, ಏನೋ ಒಂದು ನಿಮ್ಮ ಆನ್ಸರ್ ಏನಿದೆ ಕೇಳಿ. ವಿಡಿಯೋ ಮಾಡ್ತಾರೆ. ಅದು ಬಿಡ್ರಿ ಹೆಂಗೆ ನೀವು
ಹೊರಟಲ್ಲ ನಿಮ್ ಪ್ರಕಾರ ಪಕ್ಕ ನೀವು ಏನಂತ? ನನ್ನ ಮದ್ವೆಗೆ ಬರ್ಬೇಕಷ್ಟೇ ಎಲ್ರು 5 ದಿನ ಅಂದ್ರೆ ಮದ್ವೆ ಈವನ್ ದೋ ಮದ್ವೆ ಹೌದು, ನನಗೆ ನಾನು ಹೊಸ ಟಿವಿ ಹೋಗಿದ್ದಣ್ಣ ಫುಲ್ ಹ್ಯಾಂಡ್ಸಮ್ ಇದ್ದ ಒಂದ್ 2 ದಿನ ಮಾತಾಡಿದ್ರು ನಾನು ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಮಾತಾಡಿದೆ ಥರ್ಡ್ ಟೈಮ್ ಕಾಫಿಗೆ ಹೋಗೋಣ ಅದಕ್ಕೆ ಹೋಗೋಣ ಇದಕ್ಕೆ ಹೋಗೋಣ ಅಂತ ಆಮೇಲೆ ನೋ ಥ್ಯಾಂಕ್ಸ್ ಅಂತ ಹೇಳಿದೆ ಆಲ್ರೆಡಿ ಕಮಿಟೆಡ್ ಅಂತ ಬಿಕಾಸ್ ಅದಾದ್ಮೇಲೆ ಎರಡು story ಅವಾಗ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಇನ್ನೊಂದ್ 2 ದಿನ ಬಿಟ್ಟು ಇನ್ನೊಂದು ಹುಡ್ಕೊಂಡ್ ಹೇಳಿದ್ದಾರೆ ನೋಡೋಣ ಅವಳೇನ್ ಚಿತ್ರ ಮಾಡ್ತಾಳೆ ಅಂತ ಈವನ್ ಸ್ಟಿಲ್ ನಾನು ತೆಗ್ಸ್ತಿದ್ದೆ ಅವಾಗ ಅವ್ನಿಗೆ ಅದೇ ಹೇಳಿದೀನಿ ಆಮೇಲೆ ಕಮಿಟೆಡ್ ಇಲ್ಲ ಅಂತ ನನ್ನ ಫ್ರೆಂಡ್ ಹತ್ರ ಒಬ್ರು ಹೇಳಿದ್ದಾರೆ ಅವಾಗ ಗೊತ್ತಾಯ್ತು ಅವ್ರಿಬ್ರು ಕಮಿಟೆಡ್ ಬಟ್ ಸುಮ್ಮನೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಬೇಕಲ್ಲ ಅದೇ ಹೇಳಿದೀನಿ ಅದೇ ಹೇಳ್ತೀನಿ ಪಕ್ಕ ಅಲ್ಲೇ ಸುಮ್ಮನೆ ಜನರೇಟ್ ಮಾಡಿ ಒಂದು ಹುಡುಗನ ಜನರೇಟ್ ಮಾಡಿ ಅಂತ ನಾನು ನಿನ್ ಕೂಡ ಬರ್ತಿಲ್ಲ ನಿನ್ ಕೂಡ ಬಂದಿಲ್ಲ ನಾನು ಹೇಳಿದ್ದು ಇದೇ ಅವತ್ತು ಹೇಳೋದಲ್ಲ ಕಾರಲ್ಲಿ ಇದೇ ನಾನು ನಾನು ಅವ್ರಿಗೆ ಐಡಿಯಾ ಅದೇ ಕಾರಲ್ಲಿ ಹೇಳಿದ್ದೆ ಬೇರೆ ಏನೋ ನನ್ನ ಇಲ್ಲ ನೀ ಹಂಗ್ ಮಾಡಿ ಗೊತ್ತಾ ಚಾಟ್ ಯೂಸ್ ಮಾಡಿ ಅಥವಾ ಗೂಗಲ್ ಅವರಿಗೂ ಗೊತ್ತಾಗುತ್ತೆ ಬಾಯ್ ಫ್ರೆಂಡ್ ಅಲ್ಲ ಅಂದ್ರೆ ಮತ್ತೆ ಮಕ್ಕಳ ಜೊತೆ ಎಲ್ಲ ಫೋಟೋಸ್ ಇದೆ ಅವಾಗೆಲ್ಲ ಅದನ್ನೇ ಅವತ್ತು ಒಂದಿನ ಬರ್ಡೇಗೆ ಹಾಕಿದ್ನ ಸ್ಟೇಟಸ್ ಅವಾಗೆಲ್ಲ ಹೇಳ್ತೆ ಇದು ಅವಳ ಬಾಯ್ ಫ್ರೆಂಡ್ ಎಲ್ಲ ಫುಲ್ ಕ್ಯೂರಿಯಸ್ ನಿಮ್ಮ ಅತ್ತೆ ಮಕ್ಕಳನ್ನ ಏನಾದ್ರು ಕರಿತೀರಾ ಅಭಿ ಅವ್ರವ್ರ ಹೆಸ್ರು ಕರಿತೀರಾ? ಅಭಿ ದೀಕ್ಷಿತ್ ಸುನೀತಾ ಅವ್ರಿಗೆ ಅಣ್ಣ ಅಂದ್ರೆ ಅವ್ರ ಬೆಸ್ಟ್ ಅಲ್ಲ ಅವ್ರಿಗೂ ಅಣ್ಣ ಅಂದ್ರೆ ಅಂತ ಅಣ್ಣಗಿನ್ನ ಅಂದ್ಬಿಟ್ಟಾರ ಅಂತ. ಏ ನೋಡಿ ದೀಪು ನಾನು ಎಲ್ಲರಿಗೂ ಅಣ್ಣ ಅನ್ನಲ್ಲ ಅಣ್ಣ ಮ್ಯಾಜಿಕ್ ಪೀಪಲ್ಸಿಗೆ ಒಂದೇ ಅಣ್ಣ ಅನ್ನೋದು ಸೋಮನ್ ಹೇಳಿ. ಅವ್ರು ಸಿದ್ಧಗಂಗಾ ಅಣ್ಣ ಅಂತ ಹೇಳಲ್ಲ. ಅಲ್ಲ ಅವ್ರು ಕಮಿಟೆಡ್ ಅಲ್ಲ ಈ ಕಮಿಟೆಡ್ ಮಾಡಿರೋದು ಅಣ್ಣ ಓ, ಹಾಗೆಲ್ಲರೂ ಅಣ್ಣನೇ. ಬೇಡ ಕಮಿಟ್ ಮತ್ತೆ ಸುಮ್ಮನೆ ಏನಕ್ಕೆ ಅಂತ ಸಿಂಗಲ್ ಇದ್ದವ್ರಿಗೆ ಅಣ್ಣ ಅನ್ನಲ್ಲ. ನಿನ್ ಮಾಡ್ಲಾ ಚೆನ್ನಾಗಿದ್ದವ್ರಿಗೆ ಒಬ್ಬೊಬ್ರು ಚೆನ್ನಾಗಿರ್ತಾರೆ ನಂಗೆ ಕ್ರಶ್ ಆಗೋದವ್ರಿಗೆ ಉಫ್ ಒಂದು ಲಾಂಗ್ ಕಾನ್ವರ್ಸೇಷನ್ ಜೊತೆಗೆ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಮನೆಗೆ ಅವ್ರು ಬೇಕ್ ಮಾಡ್ರು ಅಂತ ಒಂದು ಡೆಸರ್ಟ್ನ ಕಳಿಸಿದ್ರು. ನನಗೆ ಬೇಸಿಕಲಿ ಏನಂತ ಹೇಳಿದ್ರೆ ಈ ಬ್ರೌನೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಈ ಪ್ರೆಗ್ನೆನ್ಸಿಯಲ್ಲಿ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಇರೋದ್ರಿಂದ ಅವರು ನೋಟಿಸ್ ಮಾಡಿ ನನಗೆ ಬ್ರೌನಿನ ಕಳಿಸ್ಕೊಟ್ಟಿದ್ರು ಮತ್ತು ಕಪ್ ಕೇಕ್ಸ್ನ ಕಳಿಸ್ಕೊಟ್ಟಿದ್ರು. ಅದನ್ನು ಎಲ್ಲರೂ ಕುತ್ಕೊಂಡು ತಿಂದು ಟೇಸ್ಟ್ ಮಾಡ್ತಾ ಇದ್ವಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ. ನಿಮ್ಗೇನಾದ್ರು ಬೇಕಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡಿ ಕಸ್ಟಮೈಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಸ್ವೀಟ್ ಜಾಸ್ತಿ ಸ್ವೀಟ್ ಕಮ್ಮಿ ಯಾವ ರೀತಿ ಬೇಕೋ ನೀವು ಆ ರೀತಿ ಕಸ್ಟಮೈಸ್ ಮಾಡ್ಕೋಬೋದು ಅವ್ರ ಹತ್ರ. ಮತ್ತು ಯಾವುದೇ ಥರ ಇವೆಂಟ್ಸಿಗೂ ಕೂಡ ಅವ್ರು ನಿಮಗೆ ಈ ಥರದ್ದೆಲ್ಲ ಫುಡ್ ಎಲ್ಲ ಮಾಡ್ತಾರೆ. ಡೆಸರ್ಟ್ಗಳೆಲ್ಲ ನಿಮಗೆ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತಾರೆ. ಬರ್ಡೇ ಪಾರ್ಟಿ ಆ ಥರದ್ದೆಲ್ಲ ಇರುತ್ತಲ್ಲ ಸಿಂಪಲ್ಲಾಗೆ ಅದಕ್ಕೆಲ್ಲನೂ ಮಾಡಿಕೊಡ್ತಾರೆ. ನಾವೆಲ್ಲ ತಿಂತಾ ಇದ್ದೀವಿ ಇವಾಗ ಕೂತ್ಕೊಂಡು. ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಈಗ ಅದೇ ಸುಮಾರು ಹೊತ್ತಾಗಿತ್ತು ನಾವು ಕೂತ್ಕೊಂಡು ಮಾತಾಡಿ ನಮ್ಮ ಅಮ್ಮ ಬೇರೆ ಇರಲಿಲ್ಲ. ನಮ್ಮ ಅಮ್ಮ ನಮ್ಮ ಆಂಟಿ ಮನೆಗೆ ಹೋಗಿದ್ರು. ಹಾಗಾಗಿ ಈಗೆಲ್ಲ ಟೇಸ್ಟ್ ಮಾಡ್ತಾಯಿದ್ದೀವಿ ಕೂತ್ಕೊಂಡು. ಅಷ್ಟೇ ಗಾಯ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸು ಡೆಫಿನೆಟ್ಲಿ ನಿಮಗೆ ನೆಕ್ಸ್ಟ್ ಎಲ್ಲ ಬರೋವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ನಾನು ಹೇಳ್ತೀನಿ. ಮತ್ತೊಂದು ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಗಾಯ್ಸ್.